ಹಲೋ ಫ್ರೆಂಡ್ಸ್, ಬನ್ನಿ ನಾವು ಕಷಾಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಕಷಾಯಕ್ಕೆ ಬೇಕಾಗಿರೋಂಥ ಐಟಮ್ಸು ನಮ್ಮ ಮನೆ ತಾರಸಿ ಮೇಲೆ ಇರೋಂಥ ಗಿಡಗಳಲ್ಲೇ ಕಷಾಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಮ್ಮ ಮನೇಲೇ ಬೆಳೆದಿರೋಂಥ ವೀಳ್ಯದೆಲೆ ನೋಡಿ, ವೀಳ್ಯದೆಲೆ ಗಿಡ ಇದೆ, ಅದರಲ್ಲೇ ಒಂದೆರಡು ವೀಳ್ಯದೆಲೆ ಕುಯ್ಕೊಳ್ತಾ ಇದ್ದೀನಿ. ವೀಳ್ಯದೆಲೆ ತುಂಬ ಒಳ್ಳೆಯದು ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಎಲ್ಲ. ಮಕ್ಕಳು ಏನಾದ್ರು ಹುಷಾರು ತಪ್ಪಿದರೆ, ಜ್ವರ, ನೆಗಡಿ, ಕೆಮ್ಮು ಏನೇ ಇರಲಿ ಈ ಕಷಾಯ ಮಾಡಿ ಕುಡಿಸಿ ನೋಡಿ. ಬೇಕಿದ್ರೆ ಪ್ರಯೋಗ ಮಾಡಿ ಏನು ಹೇಳ್ತೀರಿ ಅಂತ ನೋಡಿ. ನೀವೇ ಕಮೆಂಟ್ ಬಾಕ್ಸಲ್ಲಿ ಬರೆದು ಹಾಕ್ತೀರಿ, ಅಷ್ಟು ಬೇಗ ಹುಷಾರಾಗ್ತೀವಿ. ಅದರ ಜೊತೆಗೆ ಒಂದು ದಾಳಿಂಬೆ ಗಿಡ ಆಯಿತಾ, ಇದು ಚಿಕ್ಕದು ದಾಳಿಂಬೆ ಗಿಡ ಇದೆ ಪಾಟಲ್ಲಿ. ನಾನು ಅದರದ್ದು ಒಂದೆರಡು ಕುಡಿ ಕಿತ್ಕೊಳ್ತಾ ಇದ್ದೀನಿ. ದಾಳಿಂಬೆ ಗಿಡನೂ ತುಂಬ ಸ್ಟ್ರಾಂಗ್ ಇದೆ, ಹೆವಿ ಕೆಲಸ ಮಾಡುತ್ತೆ ಬೇಗ. ಗಂಟ್ಲು ನೋವಾಗಲಿ, ಕೆಮ್ಮು, ಕಫ, ಮೂಗು ಏನೇ ಆಗಲಿ, ಈಗ ಆಲ್ರೆಡಿ ನನಗೆ ಮೂಗು ಕಟ್ಟಿದೆ, ಅದಕ್ಕೆ ಮಾಡೋಣ ಅಂತ ಕಿತ್ಕೊಂಡು ಬರ್ತಾಯಿದೆ. ಹಾಗೆ ವಿಡಿಯೋ ಮಾಡ್ಕೊಳ್ಳೋಣ ತಾಡಿ ಅಂತೇಳಿ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಆಯಿತಾ. ಇದು ಸ್ವಲ್ಪ ಪುದೀನ ಸೊಪ್ಪಿದೆ, ಅದನ್ನು ಕುಯ್ಕೊಳ್ತಾ ಇದ್ದೀನಿ. ಪುದೀನ ಸೊಪ್ಪು ಅಷ್ಟೇ ಬೇಗ ಕೆಲಸ ಮಾಡುತ್ತೆ, ಚೆನ್ನಾಗಿ ಯೂಸ್ ಆಗುತ್ತೆ ಮೂಗು, ಗಂಟ್ಲು ಎಲ್ಲದಕ್ಕೂ. ಬೇಕಿದ್ರೆ ನೀವು ನೋಡಿ, ಅಂಗಡಿಗಳಲ್ಲೆಲ್ಲ ಶುಂಠಿ ಮತ್ತು ಪುದೀನದ್ದು ಮತ್ತು ಇದ್ರದ್ದು ಜೇನುತುಪ್ಪದ್ದು ಇದರದ್ದೆಲ್ಲ ಚಾಕ್ಲೇಟ್ನೇ ಮಾರ್ತಾರೆ, ವಿಕ್ಸ್ ಚಾಕ್ಲೇಟು ಅಲ್ವಾ. ನಾವು ಅದನ್ನು ನಾವು ಮನೇಲೇ ಮಾಡ್ಕೋಬೋದು. ಚಾಕ್ಲೇಟ್ ತಂದು ತಿನ್ನಬೇಕು ಅಂತೇನಿಲ್ಲ, ಮನೇಲೇ ಕಷಾಯ ಮಾಡ್ಕೋಬೋದು. ಇದಿಷ್ಟು ಕುಯ್ಕೊಂಡಿದ್ದೀನಿ. ಇವಾಗ ಇದು ನಾಗನಳ್ಳಿ ಸೊಪ್ಪು ಅಂತ ಹೇಳ್ತಾರೆ ನೋಡಿ, ಅದು ಹೆವಿ ಸ್ಮೆಲ್ಲಿದೆ. ಅದನ್ನು ಹಾಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ನಾನು ಇದಕ್ಕೆ ಅಂತೇಳಿ, ನಮ್ಮನೆ ಗಾರ್ಡನ್ ಇದಕ್ಕೆ ಅಂತ. ಅದ್ರ ಜೊತೆಗೇ ನನಗೂ ಹೆಂಗೂ ಹುಷಾರಿಲ್ವಲ್ಲ, ಅದರ ಜೊತೆ ಕಷಾಯನೂ ಮಾಡ್ಬೋದಲ್ಲ ಅಂಥೇಳಿ ವಿಡಿಯೋ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ ನೋಡಿ ಫ್ರೆಂಡ್ಸ್. ನಮ್ಮನೆ ತಾರಸಿ ಮೇಲಿರೋ ಗಿಡಗಳ ಜೊತೆಗೆ ಹಂಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕಷಾಯ ಇದ್ದೂ ಮಾಡೋಣ ಅಂತ ಒಂದೆರಡು ತುಳಸಿ ಕೂಡ ಕಿತ್ಕೊಂಡಿದ್ದೀನಿ. ಇದು ಮಾರ್ಗ ಹೂವು ಜೊತೆ ಎಲ್ಲ ಕಟ್ತಾರಲ್ಲ, ಅದೇನು ಯೂಸ್ ಮಾಡೋದಿಲ್ಲ, ಸುಮ್ಮನೆ ಸ್ಮೆಲ್ಗೆ ಹೆವಿ ಸ್ಟ್ರಾಂಗ್ ಇರುತ್ತೆ ಸ್ಮೆಲ್ಲು. ಹಾಗೆ ಸುಮ್ಮನೆ ನೋಡಿದ್ದು ಇದು ನೋಡಿ, ಇದನ್ನು ಕಿತ್ಕೊಂಡವ್ರಲ್ಲ ಅಂದ್ಬಿಟ್ಟು ಹಾಕಿಟ್ಬಿಟ್ಟಿರ. ಆಮೇಲೆ ಅದೇನು ಆಯುರ್ವೇದದ್ದೇ ಒಟ್ಟಿನಲ್ಲಿ, ಆದರೆ ಅದನ್ನು ತಿನ್ನೋದು ಅದೆಲ್ಲ ಹೇಗೆ ಅನ್ನೋ ಗೊತ್ತಿಲ್ಲ ಮೆಥಡು. ಸುಮ್ಮನೆ ನಾವೇನೋ ತೋರಿಸ್ತೋ ನೀವೇನೋ ಮಾಡ್ದೋ ಅಂತೇಳಿ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ನಾನೀಗ ಹಾಕ್ತಾ ಇರೋದು ಇಷ್ಟೇ ಐಟಮ್ಸು. ನಂತರ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ತಟ್ಟೆಲಿ, ಸ್ವಲ್ಪ ಬೆಲ್ಲ ಇಟ್ಕೊಂಡಿದ್ದೀನಿ, ಒಂದೆರಡು ಇದು ಇಟ್ಕೊಂಡಿದ್ದೀನಿ, ಲವಂಗ ಮತ್ತು ಚಕ್ಕೆ, ಕಾಳು ಮೆಣಸು ಮತ್ತು ಮೇಲೆ ಕಿತ್ಕೊಂಬಂದಿದ್ದೀನಲ್ಲ ಅದು, ಮತ್ತು ಏಲಕ್ಕಿ ಕಾಯಿ 2 ಇದಿಷ್ಟು ಇಟ್ಕೊಂಡಿದ್ದೀನಿ. ಅದರ ಜೊತೆಗೆ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. 2 ಗ್ಲಾಸ್ ನೀರಿಗೆ ನೀವು ನಾನು ಕಿತ್ಕೊಂಡು ಬಂದಿರೋದು ಮತ್ತು ಇದೆಲ್ಲನೂ ಐಟಮ್ಸ್ನ ಹಾಕ್ತಾಯಿದ್ದೀನಿ ನೋಡಿ. ಮತ್ತು ಇದಕ್ಕೆ ನಾನು ಶುಂಠಿ ಆ್ಯಡ್ ಮಾಡಿಲ್ಲ, ಬೇಕಂದರೆ ನೀವು ಆ್ಯಡ್ ಮಾಡ್ಕೋಬೋದು. ಅದು ಹೆವಿ ಸ್ಟ್ರಾಂಗ್ ಆಗುತ್ತೆ, ವೀಳ್ಯದೆಲೆ ಮತ್ತು ದಾಳಿಂಬೆ ಕುಡಿನೇ ಹೆವಿ ಸ್ಟ್ರಾಂಗ್ ಇರುತ್ತೆ. ಅದ್ರ ಜೊತೆಗೆ ಶುಂಠಿನೂ ಹಾಕ್ಕೊಂಡ್ರೆ ತುಂಬ ಜಾಸ್ತಿ ಆಗಿಬಿಡುತ್ತೆ ಅಂತೇಳಿ ನಾನು ಹಾಕಿಲ್ಲ ಅಷ್ಟೇ. ಬೇಕಂದರೆ ನೀವು ಆ್ಯಡ್ ಮಾಡ್ಕೋಬೋದು ಆಯಿತಾ. ಇದೆಲ್ಲ ಚೆನ್ನಾಗಿ ಬೇಯಿಸಬೇಕು ನಾವಿವಾಗ. 2 ಗ್ಲಾಸ್ ನೀರು ಬೆಂದು 1 ಗ್ಲಾಸ್ ನೀರು ಹಾಕಬೇಕು ಫ್ರೆಂಡ್ಸ್. ನೀವು ಟ್ರೈ ಮಾಡಿ, ತುಂಬ ಬೇಗ ಹುಷಾರಾಯ್ತೀವಿ. ಕೆಮ್ಮು ಕಮ್ಮಿ ಆಗುತ್ತೆ, ನೆಗಡಿನೂ ಕಮ್ಮಿ ಆಗುತ್ತೆ, ಮತ್ತು ಮೈಕೈ ನೋವು ಕಮ್ಮಿ ಆಗುತ್ತೆ. ನಾನು ಇದನ್ನು ಕುಡಿದ್ಬಿಟ್ಟು ಮತ್ತೆ ಹಾಗೆ ಕೆಲಸಕ್ಕೂ ಹೋಗ್ತೀನಿ, ನಾನು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಮಲಗೋದು, ರಗ್ಗಿಸ್ಕೊಂಡು ಇವೆಲ್ಲ ಇಲ್ಲ. ಈ ಥರ ಕಷಾಯ ಮಾಡ್ಕೊಳ್ಳೋದು, ಕುಡಿಯೋದು, ಕೆಲಸಕ್ಕೆ ಎದ್ದೊಯ್ತಾ ಇರೋದೇ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ ಶೇರ್ ಮಾಡಿ ಒಂದು 4 ಜನಕ್ಕೆ. ನೀವು ಟ್ರೈ ಮಾಡಿಬಿಟ್ಟು ಇದ್ರ ಬಗ್ಗೆ ಹೆಂಗೆ ಏನು ಅಂತೇಳಿ ನನಗೊಂದು ಕಮೆಂಟ್ ಹಾಕಿ. ನೀವು ಏನಾದ್ರು ಮಾಡ್ತೀರಾ ಏನು ಅಂತೇಳಿ ನನಗೊಂದು ಕಮೆಂಟ್ ಹಾಕಿ. ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬರ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್. ಒಂದು ಶೇರ್ ಮಾಡಿ ಒಂದು 4 ಜನಕ್ಕೆ ಉಪಯೋಗ ಆಗಲಿ. 4 ಜನಕ್ಕೆ ಉಪಯೋಗಕ್ಕೆ ಬಂದರೆ ನಾವು ಮಾಡಿದ್ದು ನಮಗೂ ಖುಷಿ ಆಗುತ್ತೆ ಆಯಿತಾ. ನೋಡಿ ಫ್ರೆಂಡ್ಸ್, ಕಷಾಯ 2 ಗ್ಲಾಸ್ ಇದ್ದಿದ್ದು ಈಗ 1 ಗ್ಲಾಸ್ ಅಷ್ಟು, 1 ಇಲ್ಲ 3/4 ಗ್ಲಾಸ್ ಅಷ್ಟೇ ನನಗೆ ಸಿಕ್ಕಿದ್ದು. ನಾನು ದೊಡ್ಡ ಗ್ಲಾಸಲ್ಲಿ ಹಾಕಿದ್ದು, ನನಗೆ ಸಿಕ್ಕಿದ್ದು ಅಷ್ಟೇ ಬರೀ 3/4 ಗ್ಲಾಸು. 2 ಗ್ಲಾಸ್ ನೀರು ಹಾಕಿದ್ದಕ್ಕೆ ನೋಡಿ ಇಷ್ಟೇ ಬಂದಿರೋದು ಆಯಿತಾ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂತು, ಏನು ಕಹಿ ಏನಿಲ್ಲ, ಒಗ್ಗರು ಏನೂ ಇಲ್ಲ, ತುಂಬ ಚೆನ್ನಾಗಿದೆ, ಕುಡ್ಕೋಬೋದು. ಮಕ್ಕಳು ಕೂಡ ಕುಡಿತವೆ, ಕೊಟ್ಟರೆ ಆ ಥರನೇ ಟೇಸ್ಟ್ ಬಂದಿದೆ. ಟೇಸ್ಟ್ ಏನು ಒಗ್ಗರು ಏನು ಬಂದಿಲ್ಲ, ಮಕ್ಕಳು ಕುಡಿಯಲ್ಲ, ಮುರಿತವೆ ಅಂತೆಲ್ಲ ಏನಿಲ್ಲ, ರುಚಿಯಾಗಿದೆ ಟೇಸ್ಟು. ಬೆಲ್ಲ ಹಾಕಿರೋದಕ್ಕೂ ತುಂಬ ಸಿಹಿಯಾಗಿದೆ, ಒಗ್ಗರು ಒಂದು ಸ್ವಲ್ಪನೂ ಇಲ್ಲ. ನೀವು ಮಾಡಿಕೊಡಿ, ಟ್ರೈ ಮಾಡಿ, ಹುಷಾರಾಗಿ ಬೇಗ.
ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ವಿಡಿಯೋ ನೋಡ್ತಾ ಇರೋದಕ್ಕೆ.